श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्री ब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेत् तं महान्तं जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषाधाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಾಗವತ ಪ್ರಥಮ ಸ್ಕಂದ ಅಷ್ಟಮೋಧ್ಯಾಯದಲ್ಲಿ 28ನೇ ಶ್ಲೋಕ. ವಿಪದ ಸಂತು ನ ಶಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ಸ್ಯಾತ್ ಅಪುನರ್ಭವ ದರ್ಶನಂ. ಅಂದ್ರೆ ಕುಂತಿದೇವಿ ಪರಮಾತ್ಮನಲ್ಲಿ ಮಾಡುವ ಪ್ರಾರ್ಥನೆಯನ್ನು ನಾವು ನೋಡ್ತಾ ಇದ್ದೀವಿ. ಕುಂತಿದೇವಿ ತನಗೆ ತನ್ನ ಮಕ್ಕಳಿಗೆ ಬಂದ ಕಷ್ಟಗಳನ್ನೆಲ್ಲ ಪರಮಾತ್ಮ ಹೇಗೆ ಪಾರು ಮಾಡಿದ ಎನ್ನುವ ಒಂದು ದೊಡ್ಡ ಪಟ್ಟಿ ಅದು. ಅದನ್ನೆಲ್ಲ ನಿವೇದನೆ ಮಾಡ್ಕೊಂಡಿದ್ದಾಳೆ. ಇಷ್ಟೆಲ್ಲ ಕಷ್ಟ ಬಂತು ಸ್ವಾಮಿ, ನೀನು ಅದೆಲ್ಲದರಲ್ಲೂ ಕೂಡ ನಮ್ಮನ್ನ ಪಾರು ಮಾಡಿದಿ ಹಾಗೆ ಅಂತ ಹೇಳಿ ಮತ್ತೊಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ವಿಪದ ಸಂತುನ ಶಶ್ವತ್ ತತ್ರ ತತ್ರ ಜಗತ್ಪತಿ. ಸ್ವಾಮಿ ಜಗತ್ಪತಿ ನೀನು, ಈ ಜಗತ್ಪತಿ ನಮಗೆ ಮತ್ತೆ ಮತ್ತೆ ವಿಪತ್ತುಗಳು ಬರಲಿ ಹಾಗೆ ಅಂತ, ಮತ್ತೆ ಮತ್ತೆ ವಿಪತ್ತುಗಳು ಬರಲಿ. ಯಾಕೆ? ಭವತೋ ದರ್ಶನಂ ಯತ್ಸ್ಯಾತ್ ಪುನರ್ಭವ ದರ್ಶನಂ. ಆಗಲೇ ನಮಗೆ ನಿನ್ನ ದರ್ಶನ ಆಗ್ತದೆ. ಯಾಕೆ? ವಿಪತ್ತು ಬರಬೇಕು, ಪಾಂಡವರೆಲ್ಲ ದೇವರ ಸ್ತೋತ್ರ ಮಾಡಬೇಕು, ದೇವರು ಬರಬೇಕು. ಅದರಿಂದ ವಿಪತ್ತುಗಳು ಬಂದ್ರೆ ದೇವರ ದರ್ಶನ ಆಗುವುದಾದ್ರೆ ವಿಪತ್ತೇ ನಮಗೆ ಕೊಡ್ತಾ ಇರೋ ಸ್ವಾಮಿ, ನಿನ್ನ ದರ್ಶನ ಆಗ್ತದೆ. ಎಂಥ ಒಂದು ಮನಸ್ಸಿನ ಪಕ್ವತೆ ನೋಡಿ ಕುಂತಿದೇವಿ. ನಾವೆಲ್ಲ ಕೇಳೋದು ಸುಖ ಬೇಕು, ದುಃಖನೇ ಬರಬಾರ್ದು, ವಿಪತ್ತುಗಳು ಬರಬಾರ್ದು ಅಂತ ಕೇಳುವವರು ನಾವು. ಆದರೆ ಕುಂತಿದೇವಿ ಕೇಳೋದು ನಮಗೆ ವಿಪತ್ತುಗಳೇ ಬರಲಿ. ಯಾಕೆ? ನಿನ್ನ ದರ್ಶನ ಆಗ್ತದಲ್ವಾ. ಇದು ಮುಖ್ಯ ಗುರಿ. ಪರಮಾತ್ಮನನ್ನ ಕಾಣೋದು ಅದು ಮುಖ್ಯ ಗುರಿಯಾಗಿದೆ ಅವರಿಗೆ. ಅದೆಂಥ ದರ್ಶನ ಅದು? ಅಪುನರ್ಭವ ದರ್ಶನಂ. ಅಪುನರ್ಭವ ಅಂದ್ರೆ ಮೋಕ್ಷ. ಅಂತಹ ದರ್ಶನವನ್ನು ಪಡೆದು ನಾವು ಮತ್ತೆ ಸಂಸಾರವನ್ನ ನೋಡೋದೇ ಇಲ್ಲ. ಅಂತಹ ದರ್ಶನ ಅದು. ಅದು ದೇವರದು ಅಪುನರ್ಭವ ದರ್ಶನ. ಒಂದು ಮೋಕ್ಷ ಅಂತ ಅರ್ಥ ಆದರೆ ಪರಮಾತ್ಮನ ದರ್ಶನದಿಂದ ನಮಗೆ ಮೋಕ್ಷ ಸಿಗ್ತದೆ. ಅಂತಹ ದರ್ಶನವನ್ನ ದೇವರು ಅನುಗ್ರಹ ಮಾಡ್ತಾನೆ. ಇನ್ನೊಂದು, ದೇವರ ದರ್ಶನ ಒಂದ್ಸಾಲಿ ನೋಡಿದ ಹಾಗೆ ಮಾರನೇ ದಿವಸ ಇರೋದಿಲ್ಲ ನೋಡಿ. ಉಡುಪಿಯಲ್ಲೇ ಹಾಗಿದ್ದಾರೆ. ಒಂದ್ ದಿವಸ ಅಲಂಕಾರ, ಮಾರನೇ ದಿವಸ ಹೇಗಿರ್ತದೆ ನೋಡಿ, ಅದ್ಭುತವಾಗಿ ಇರುತ್ತೆ. ಆ ರೀತಿಯಾಗಿ ಪರಮಾತ್ಮನ ದರ್ಶನ ಅದು ಪುನರ್ಭವ, ರಿಪೀಟ್ ಆಗತಕ್ಕದ್ದಲ್ಲ. ಅದು ಹೊಸದಾಗಿ ಇರ್ತದೆ. ಹೇಗೆ ಒಂದು ತುಳಸಿಯನ್ನ ಮರದಿಂದ ಗಿಡದಿಂದ ತೆಗಿತೀವಿ, ಮತ್ತೆ ಅದು ಚೆನ್ನಾಗಿ ಹಸಿದಾಗಿ ಚಿಗುರುತ್ತದೆ ನೋಡಿ. ಅದೇ ತರ ಪರಮಾತ್ಮ ನಿತ್ಯ ನೂತನ ದೇವರು. ಅಂತಹ ದರ್ಶನ ನಮಗೆ ಆಗ್ತದೆ. ಹಳೆ ದರ್ಶನ ಇಲ್ಲ, ರಿಪೀಟ್ ಆಗತಕ್ಕದ್ದಲ್ಲ ದೇವರ ದರ್ಶನ. ಹೊಸದಾಗಿ ನಿತ್ಯ ನಿತ್ಯ ನೂತನ ನಮ್ಮ ಸ್ವಾಮಿ. ಅದರಿಂದ ನಮಗೆ ಮನೆಯಲ್ಲಿ ಇರುವವರನ್ನ ನೋಡಿ ನೋಡಿ ಸುಸ್ತಾಗಿರ್ಬಹುದು. ನೀನೆ ನೋಡಿದ ಮುಖನೇ ಇವತ್ತು ಹಾಗೆ. ದೇವರದ್ದು ಹಾಗೆಲ್ಲ. ಮನೆಯಲ್ಲೇ ಇದ್ರೂ ಕೂಡ ದೇವರು ಅಪುನರ್ಭವ ದರ್ಶನ. ನೀನೆ ನೋಡಿದಂತೆ ಇವತ್ತಿರೋದಿಲ್ಲ. ಅಷ್ಟು ನೂತನವಾದ ಹಚ್ಚು ಹಸಿಯಾದ ದೇವರ ದರ್ಶನ ಅಂತ. ಅಂತಹ ದರ್ಶನ ನಮಗೆ ಆಗ್ತದೆ. ಅದರಿಂದ ನಮಗೆ ವಿಪತ್ತುಗಳನ್ನೇ ಕೊಡು ಸ್ವಾಮಿ ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಜನ್ಮೈಶ್ವರ್ಯ ಶ್ರುತಿಶ್ರೀಭಿಃ ಏಧಮಾನಂ ಅಧಃ ಪುಮಾನ್ ಆರ್ಹ ಇತ್ಯಭಿಧಾನಂ ವೈ ತ್ವಾಂ ಅಕಿಂಚನ ಗೋಚರಂ. ಸಂಪದಸ್ತು ತ್ವದ್ದರ್ಶನ ವಿರೋಧಿನ್ಯಃ ಇತಿ ಕೈಮುತ್ಯೇನ. ಅಲ್ಲ, ಎಲ್ಲರೂ ಸಂಪತ್ತು ಕೊಡು ಅಂತ ಹೇಳ್ತಾ ಇದ್ದಾರೆ, ನೀನು ವಿಪತ್ತು ಕೊಡು ಅಂತೀಯಲ್ಲಮ್ಮ. ಹಾಗೆಂದ್ರೆ ಸಂಪತ್ತು ನಮ್ಮ ಪಾಲಿಗೆ ಏನಾಗಿದೆ? ತ್ವದ್ದರ್ಶನ ವಿರೋಧಿಯಾಗಿದೆ. ನಿನ್ನ ದರ್ಶನಕ್ಕೆ ವಿರೋಧಿ ಆಗಿದೆ ಸಂಪತ್ತೆಲ್ಲ. ಅದರಿಂದ ನಮಗೆ ಸಂಪತ್ತು ಬೇಡ, ವಿಪತ್ತುಗಳು ಬೇಕು ಅಂತ. ಏನಾಯ್ತು ಸಂಪತ್ತು ಹಾಗೆ ಅಂದ್ರೆ ಹೇಳ್ತಾರೆ, ಜನ್ಮ ಅಂದ್ರೆ ಈ ಸತ್ಕುಲದಲ್ಲಿ ಹುಟ್ಟಿದ್ವಿ ನೋಡಿ.
ಪಾಂಡವರು, ಕುಂತಿದೇವಿ ಎಲ್ಲ ಚಂದ್ರವಂಶದ ಒಳ್ಳೆಯ ಕುಲದಲ್ಲಿ ಹುಟ್ಟಿಯಾಗಿದೆ. ಐಶ್ವರ್ಯ, ಒಳ್ಳೆ ಒಡೆಯರಾಗಿ ರಾಜರಾಗಿ ಇದ್ರು, ಸ್ವಾಮಿತ್ವ ಇತ್ತು. ಶ್ರುತ, ಶ್ರುತ ಅಂದ್ರೆ ಒಳ್ಳೆ ವಿದ್ಯಾವಂತರಾಗಿದ್ರು. ಶಾಸ್ತ್ರಗಳನ್ನ ವೇದವ್ಯಾಸರ ಹತ್ರ ಅಭ್ಯಾಸ ಮಾಡಿ ಪಾಂಡವರು ಒಳ್ಳೆ ಆಗಿದ್ರು. ಜನ್ಮ, ಐಶ್ವರ್ಯ, ಶ್ರುತಿ, ಶ್ರೀವಿಹಿ, ಧನ ಸಂಪತ್ತು ಚೆನ್ನಾಗಿತ್ತು. ಏಧಮಾನ, ಒಳ್ಳೆ ಬೆಳವಣಿಗೆ ಇತ್ತು. ದಿನದಲ್ಲಿ ಚಕ್ರವರ್ತಿಗಳಾಗಿ ಮೇಲಕ್ಕೆ ಹತ್ತಿದವರು. ಏಧಮಾನ, ಅಧಃಪುಮಾನ್, ಆ ರೀತಿಯಾಗಿ ಮನುಷ್ಯರು ನಾರ್ಹ ಇತ್ಯಭಿಧಾತುಂ ವೈ ತ್ವಾಂ ಅಕಿಂಚನ ಗೋಚರಂ, ಅಂಥವರಿಗೆ ದೇವರನ್ನು ತಿಳಿಯೋದು ಕಷ್ಟ ಆಗ್ತದೆ. ನಾರ್ಹ ನ ಸಮರ್ಥಃ ತದಾ ಸ್ಮರ್ತುಂ ದ್ರಷ್ಟುಂ ವಾ ನಾರ್ಹ ಇತಿ ಕಿಂ ವಾಚ್ಯಂ. ಈ ರೀತಿಯಾಗಿ ನಮಗೆ ತಾಭಿಹಿ ವರ್ಧಮಾನ ಮದಃ, ಅದರಿಂದ ನಮಗೆ ಏನಾಗ್ತದೆ, ಒಳ್ಳೆ ಮದ ಬಂದೋಗ್ತದೆ. ಮದ ಅಂದ್ರೆ ಗರ್ವ ಬಂದೋಗ್ತದೆ. ಆ ಗರ್ವ ಬಂದಾಗ ಕೃಷ್ಣಾಯ ವಾಸುದೇವಾಯ ಅಂತ ನಾವೇನು ಹಿಂದೆ ಶ್ಲೋಕ ನೋಡಿದ್ದೀವಿ, ಆ ರೀತಿಯಾಗಿ ಶ್ಲೋಕ ಹೇಳಲಿಕ್ಕೂ ಬರೋದಿಲ್ಲ. ಈ ಸಂಪತ್ತು ಬಂದ್ಬಿಟ್ರೆ ಏನಾಗ್ತದೆ, ನಾವು ದೇವರ ಸ್ಮರಣೆ ಮಾಡ್ತಾ ಇಲ್ಲ. ಯಾಕೆ? ಸಂಪತ್ತಿನ ಮದ. ಅದರಿಂದ ನಮಗೆ ದೇವರ ನಾಮಸ್ಮರಣೆ ಬರೋದಿಲ್ಲ. ಅದರಿಂದ ನಾಮಸ್ಮರಣೆ ಬರೋದಿಲ್ಲ ಅಂತ ಆದ ಮೇಲೆ ಇನ್ನು ದೇವರ ಸ್ಮರಣೆ ಮಾಡೋದು, ದರ್ಶನ ಆಗೋದು ಅದೆಲ್ಲ ದೂರ ಆಯ್ತು. ಅದರಿಂದ ಸಂಪತ್ತಿನಿಂದ ನಮಗೆ ತೊಡಕೆ ಇದೆ, ತೊಂದರೆನೇ ಇದೆ. ಅದರಿಂದ ಸ್ವಾಮಿ ನಮಗೆ ಸಂಪತ್ತು ಬೇಡ, ವಿಪತ್ತುಗಳನ್ನು ಕೊಡು ಹಾಗೆ. ನೀನೆಂತವ ಅಕಿಂಚನ ಗೋಚರ, ಹಾಗೆ. ಅಕಿಂಚನಾನಾಂ ಜನ್ಮಾದಿ ಜನಿತ ಮದಶೂನ್ಯಾನಾಂ, ಯಾರಿಗೆ ಜನ್ಮಾದಿಗಳಿಂದ ಏನ್ ಹೇಳಿದರು, ಜನ್ಮ, ಐಶ್ವರ್ಯ, ಶ್ರುತ, ಶ್ರೀ, ಏಧಮಾನ, ಮದಃ, ನಾನಾ ವಿಧವಾದ ಮದ ಅಂದರೆ ಗರ್ವ ಮನುಷ್ಯರಿಗೆ ಬರುತ್ತದೆ. ಇದು ಯಾರಿಗೆ ಇಲ್ಲವೋ ಅವರಿಗೆ ದೇವರ ದರ್ಶನ ಆಗ್ತದೆ ಹಾಗೆ ಅಂತ ಅರ್ಥ. ಅಕಿಂಚನಾನಾಂ ಸ್ವಾಂ ಅಕಿಂಚನ ಗೋಚರಂ ಹಾಗೆ ಅಂತ ಬರೀತಾರೆ. ಅದೇ ಅಕಿಂಚನರು ಅಂದ್ರೆ ಯಾರಿಗೆ ಈ ಜನ್ಮ, ಐಶ್ವರ್ಯ ಮುಂತಾದ ಮದಗಳು ಇಲ್ಲವೋ ಅವರು ದೇವರನ್ನ ಕಾಣ್ತಾರೆ ಅಂತ ಅದರ ಅಭಿಪ್ರಾಯ. ನಮೋ ಅಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ ಆತ್ಮಾರಾಮಾಯ ಶಾಂತಾಯ ಕೈವಲ್ಯ ಪತೆಯೇ ನಮಃ. ಭಕ್ತಿಯುದ್ರೇಕೇನ ಮತ್ತೆ ನಮಸ್ಕಾರ ಮಾಡ್ತಾಳೆ. ಭಕ್ತಿಯಿಂದ ಕುಂತಿದೇವಿ ಮತ್ತೆ ನಮಸ್ಕಾರ ಮಾಡ್ತಾಳೆ. ನಮೋ ಅಕಿಂಚನ ವಿತ್ತಾಯ. ಕಿಂಚನ ಅಂದ್ರೆ ಏನು ಇಲ್ಲದವರು ಅಂತ ಅರ್ಥ. ಅಕಿಂಚನ, ಕಿಂಚನ ಅಂದ್ರೆ ಪರಮಾತ್ಮನನ್ನ ಬಿಟ್ಟು ಬೇರೆ ಯಾವುದೂ ಯೋಗ್ಯವಾದದ್ದಲ್ಲ. ಸ್ವೀಕಾರ ಮಾಡಲು, ಸ್ಮರಣೆ ಮಾಡಲು, ತಿಳಿಯಲು ಪರಮಾತ್ಮನನ್ನ ಬಿಟ್ಟು ಮಿಕ್ಕಿದ ಯಾವುದು ಕೂಡ ಯೋಗ್ಯ ಅಲ್ಲ. ಇದರಿಂದ ಪರಮಾತ್ಮನೇ ವಿತ್ತ, ಕಿಂಚನರ ವಿತ್ತ. ಹರಿದಾಸರಿಗೆ ಪರಮಾತ್ಮನನ್ನು ಬಿಟ್ಟು ಇನ್ಯಾವುದೂ ಬೇಡ. ಕರ್ಗತಾಂಸಾರದಲ್ಲಿ ಹೇಳ್ತಾರೆ, ಒಂದು ಉದಾಹರಣೆ ಕೊಡ್ತಾರೆ ನೋಡಿ, ಚೆನ್ನಾಗಿ ಅರ್ಥ ಆಗ್ತದೆ ಅದು. ಮನೆಯಲ್ಲಿ ತಾಯಿ ಒಂದು ರೂಮಲ್ಲಿ ಬಚ್ಚಿಟ್ಕೊಳ್ತಾಳಂತೆ. ಮಗು ಅಳ್ತಾ ಇದೆ, ರೂಮಲ್ಲೇ ಕತ್ತಲೆಯಲ್ಲಿ ಅಡಗಿದ್ದಾಳೆ ಅವನು. ಆದರೂ ನಾನಾ ಜನರು ಬಂದು ಸಮಾಧಾನ ಮಾಡ್ತಾರೆ, ಬೇಕಾದ ಆಟ ಸಾಮಾನುಗಳು ಅದು ಇದು ಕೊಡ್ತಾರೆ, ತಿನ್ನೋದಕ್ಕೆ ಕೊಡ್ತಾರೆ, ಎಲ್ಲವನ್ನು ಬಿಸಾಕ್ಬಿಡುತ್ತೆ. ಏನ್ ಬೇಕು ಮಗುವಿಗೆ? ಅಮ್ಮ ಬೇಕು ಅಷ್ಟೆ. ಏನೇ ಕೊಟ್ಟರು ಕೂಡ ತೃಪ್ತಿ ಆಗೋದಿಲ್ಲ. ಯದ್ಯಪಿ ಅದಕ್ಕೆ ಇಷ್ಟ, ಆಟ ಸಾಮಾನು ಇಷ್ಟ, ತಿನ್ನುವ ಪದಾರ್ಥ ಇಷ್ಟ, ಆದ್ರೂ ಕೂಡ ನೋಡಿ ಅಲಂಬುದ್ಧಿ ಬಂತು ಮಗುವಿನಲ್ಲೂ ಕೂಡ ವೈರಾಗ್ಯ ಇದೆ ನೋಡಿ. ಸಾಕು, ಯಾಕೆ? ತಾಯಿ ಮುಂದೆ ಇದೆಲ್ಲ ಯಾವುದು ರೀತಿಯಾಗಿ ಪರಮಾತ್ಮನಂದೇ ಇದೆಲ್ಲ ಯಾವುದು, ಈ ಚಿಂತನೆ ನಮಗಿರಬೇಕು. ಅದನ್ನೇ ಕುಂತಿದೇವಿ ಹೇಳ್ತಾರೆ, ಅಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ ಸತ್ವಾದಿ ಗುಣಾನಾಂ ಕಾರ್ಯಾಣಿ ಯಸ್ಮಾತ್ ತಥಾ ತಸ್ಮೈ. ಹಾಗೆ ಸತ್ವಾದಿ ಗುಣಗಳ ಪ್ರಕೃತಿಯ ಕಾರ್ಯಗಳು ದೇವರಿಗೆ ಏನು ಮಾಡೋದಿಲ್ಲ. ನಮಗೆ ಪ್ರಕೃತಿಯಿಂದ ವಿಕಾರವನ್ನ ನಾವು ಪಡಿತಾ ಇರ್ತೀವಿ. ಶರೀರ ಬೆಳೀತು, ಯೌವನ ಬಂತು, ಮುಪ್ಪಿನ ಅವಸ್ಥೆ ಬಂತು, ಒಂದಿನ ಆ ಶರೀರವನ್ನ ಬಿಡಬೇಕಾದ್ದು ಬಂತು. ದೇವರಿಗೆ ಇದು ಪ್ರಕೃತಿಯ ಕಾರ್ಯಗಳು. ಈ ರೀತಿಯಾದ ಪ್ರಕೃತಿಯ ಕಾರ್ಯಗಳು ದೇವರಿಗೆ ಇಲ್ಲ. ನಿವೃತ್ತ ಗುಣವೃತ್ತಯೇ ಆತ್ಮಾರಾಮಾಯ ಅಂದ್ರೆ ಸ್ವರಮಣಾಯ ಅಂತ ಅರ್ಥ. ದೇವರು ಸ್ವರಮಣ, ತನ್ನಲ್ಲಿ ತಾನು ಆನಂದವನ್ನ ಪಡಿತಾನೆ. ಶಾಂತಾಯ ಅಂದ್ರೆ ಸುಖಪೂರ್ಣ ಅಂತ ಅರ್ಥ. ಶಾಂತ ಅಂದ್ರೆ
ಸುಖಪೂರ್ಣನಾದ ಕೈವಲ್ಯ ಪದೆಯೇ ಮೋಕ್ಷ ಸ್ವಾಮಿಯಾಗಿ ಇರುವ ಪರಮಾತ್ಮ ನಿನಗೆ ನಮಸ್ಕಾರ. ಹಾಗೆ ಇದು ಕುಂತಿದೇವಿ ಮಾಡುವ ಸ್ತೋತ್ರ. ಇನ್ನು ಸ್ವಲ್ಪ ಮುಂದುವರಿಯುತ್ತದೆ. ಇದನ್ನ ಆದಷ್ಟು ಡೈಲಿ ಪಾರಾಯಣ ಮಾಡುವುದು ತುಂಬಾ ಚಂದ ಇರುತ್ತದೆ. ಸ್ತೋತ್ರ ಸಾಹಿತ್ಯ ಭಾಗವತದಲ್ಲಿ ತುಂಬಾ ಇದೆ. ಅದು ಅಪೂರ್ವವಾದ ಸ್ತೋತ್ರಗಳು. ಹೆಣ್ಣು ಮಕ್ಕಳು ಮಾಡತಕ್ಕ ಸ್ತೋತ್ರ ಇದು ಅಂತ ವಿಶೇಷ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.